ಸರ್ ಸ್ಟ್ರಿಂಗ್ ಬಫರ್ ಮತ್ತೆ ಸ್ಟ್ರಿಂಗ್ ಬಿಲ್ಡರ್ಗೆ ಏನ್ ಡಿಫ್ರೆನ್ಸ್ ಸರ್? ಸ್ಟ್ರಿಂಗ್ ಬಫರ್ ಅಂಡ್ ಸ್ಟ್ರಿಂಗ್ ಸ್ಟ್ರಿಂಗ್ ಬಿಲ್ಡರ್. ಸ್ಟ್ರಿಂಗ್ ಸ್ಟ್ರಿಂಗ್ ಬಿಲ್ಡರ್ ಬಿಲ್ಡರ್. ಸಿ ಸ್ಟ್ರಿಂಗ್ ನೀವೀಗ ಇದ್ರಲ್ಲಿ ತಗೊಂಡ್ರೆ ಜಾವ. ಜಾವಾದಲ್ಲಿ ಸಿ ಜನರಲಿ ಸ್ಟ್ರಿಂಗ್ ಇರುತ್ತಲ್ಲ, ಸ್ಟ್ರಿಂಗ್ ಅಲ್ಲಿ ಇಫ್ ಯು ಮಾಡಿಫೈ ಇಟ್ ಅಗೇನ್, ಈಗ ಇಮ್ಯೂಟೇಬಲ್ ಸ್ಟ್ರಿಂಗ್ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಹೌದು. ಏನಾಗುತ್ತೆ, ಇಟ್ ವಿಲ್ ಅಲೋಕೇಟ್ ಅ ನ್ಯೂ ಮೆಮೊರಿ ಫಾರ್ ದ ಸ್ಟ್ರಿಂಗ್. ಸೊ ಅಲ್ಲಿ ದಟ್ ಈಸ್ ವೆನ್ ದೇ ಇಂಟ್ರೊಡ್ಯೂಸ್ ದಿ ಸ್ಟ್ರಿಂಗ್ ಬಿಲ್ಡರ್. ಆಯ್ತಾ? ಸ್ಟ್ರಿಂಗ್ ಬಿಲ್ಡರ್ ಅಲ್ಲಿ ಏನ್ ಮಾಡ್ತಾರೆ, ಇದು ಕಾನ್ಸೆಪ್ಟ್ ಇದರಲ್ಲೂ ಇದೆ C# ಅಲ್ಲಿ. ಸೊ ಐ ಆಮ್ ನಾಟ್ ಇವನ್ ಚೆಕಿಂಗ್, ಐ ಆಮ್ ಡೈರೆಕ್ಟ್ಲಿ ಎಕ್ಸ್ಪ್ಲೇನಿಂಗ್ ಸ್ಟ್ರಿಂಗ್ ಬಿಲ್ಡರ್. ಸ್ಟ್ರಿಂಗ್ ಬಿಲ್ಡರ್ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ, ಇನಿಷಿಯಲಿ ನೀವು ಸ್ಟ್ರಿಂಗ್ ಬಿಲ್ಡರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಲ್ಲ, ಅದೇನ್ ಮಾಡುತ್ತೆ, ಮೆಮೊರಿಯಲ್ಲಿ ಒಂದು ಬೈಟ್ಸ್ ಅಲೋಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ C# ಅಲ್ಲಿ ಒಂದು 28 ಬೈಟ್ಸ್ ಏನೋ ಅಲೋಕೇಟ್ ಮಾಡುತ್ತೆ. ವಿ ಹ್ಯಾವ್ ಟು ಚೆಕ್ ಎಕ್ಸಾಕ್ಟ್, ನನಗೆ ನಂಬರ್ ನೆನಪಿಲ್ಲ, ಬಟ್ ಸಮ್ ಬೈಟ್ಸ್ ಅಲೋಕೇಟ್ ಮಾಡುತ್ತೆ. ಸೊ ನೀವೇನ್ ಮಾಡ್ತೀರಿ, ಈಗ ಸ್ಟ್ರಿಂಗ್ ಬಿಲ್ಡರ್ ಒಂದೇನೋ ಲೆಟ್ಸ್ ಸೇ ಒಂದು ಎಸ್ ಬಿ ಅಂತ ಯೂಸ್ ಮಾಡ್ತಿದ್ದೀರಿ, ಅಥವಾ ರಿಸಲ್ಟ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಆಯ್ತಾ? ರಿಸಲ್ಟ್ ಅಂತ ಇದೆ. ಸೊ ನೀವೇನಂತ ಕೋಡ್ ಬರಿತಾ ಹೋಗ್ತೀರಿ, ರಿಸಲ್ಟ್ ಡಾಟ್ ಅಪೆಂಡ್. ಆಯ್ತಾ? ರಿಸಲ್ಟ್ ಡಾಟ್ ಅಪೆಂಡ್ ಅಂತ ಸ್ಟ್ರಿಂಗ್ ಆಡ್ ಮಾಡ್ತಾ ಹೋಗ್ತೀರಿ ಅದಕ್ಕೆ, ಬಿಲ್ಡರ್ಗೆ. ಹ್ಮ್ ಹೌದು ಸರ್. ಆ 28 ಬೈಟ್ಸ್ ರೀಚ್ ಔಟ್ ಆಗುತ್ತಲ್ಲ, ಹಾ, ರೀಚ್ ಔಟ್ ಆದಾಗ ಇದು ಹೆಂಗ್ ವರ್ಕ್ ಆಗುತ್ತಂದ್ರೆ, ಲೆಟ್ಸ್ ಈಗ ರ್ಯಾಮ್ ಅಲ್ಲಿ ಇಲ್ಲೊಂದು 28 ಬೈಟ್ಸ್ ಅಲೋಕೇಟ್ ಆಗಿದೆ ಇಲ್ಲಿ. ಹಾ, ಈಗ ಅದು ರೀಚ್ ಆದ್ರಿ, ನೀವು 28 ಫುಲ್ ಆಗಿದೆ, 28 ಫುಲ್ ಆದ್ಮೇಲೆ ಮತ್ತೆ ನೀವು ಅಪೆಂಡ್ ಅಂತ ಕಾಲ್ ಮಾಡಿದ್ರಿ, ನಿಮ್ಗೆ ಇನ್ನೊಂದು 10 ಬೈಟ್ ಬೇಕಾಗಿದೆ. ಆದ್ರೆ ರ್ಯಾಮ್ ಅಲ್ಲಿ ಇಲ್ಲಿ ಅದು 10 ಬೈಟ್ ಇರುತ್ತೋ ಇಲ್ಲೋ ಅಂತ ಯಾರಿಗೂ ಗೊತ್ತಿಲ್ಲ. ಉದಾಹರಣೆಗೆ ಇದು ಬ್ಲಾಕ್ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಏನೋ ಬೇರೆ ಬಂದು ಕೂತ್ ಬಿಟ್ಟಿದೆ ಆಲ್ರೆಡಿ. ಹ್ಮ್ ಸೊ ಸ್ಟ್ರಿಂಗ್ ಬಿಲ್ಡರ್ ಏನ್ ಮಾಡುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅದು, ಇಲ್ಲಿ ಬಂದು ಏನೋ ಕೂತಿದೆ ಅಂತ. ಇದು 28, ನೀವು ಎಕ್ಸ್ಟ್ರಾ 10 ಕೇಳ್ತಿದ್ದೀರಾ, 38 ಆಯ್ತು. ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಒಂದು 50 ಬೈಟ್ ಕೊಡುತ್ತೆ. ಆಯ್ತಾ? ಟೋಟಲ್ 88 ಬೈಟ್ಸ್. ಸೊ 88 ಬೈಟ್ದು ಒಂದು ಹೊಸ ಮೆಮೊರಿಯಲ್ಲಿ ಒಂದು ಹೊಸ ಪ್ಲೇಸನ್ನೇ ಹುಡುಕ್ಬಿಡುತ್ತೆ ಈ ತರ. ಅದು ಎಕ್ಸ್ಟ್ರಾ ಎದಕ್ಕೆ ಕೊಡ್ತು 50 ಬೈಟ್ಸು? ಓ, ಇವ್ರು ಏನೋ ಇನ್ನೂ ಅಪೆಂಡ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇನ್ನೂ ಜಾಸ್ತಿ ಇದೆ ಏನೋ ಅಪೆಂಡ್ ಮಾಡೋದು ಅನ್ಕೊಂಡು ಏನ್ ಮಾಡುತ್ತೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟೇನೆ ಕೊಟ್ಬಿಡುತ್ತೆ ಪ್ಲೇಸ್ ನಿಮ್ದು. ಅವಾಗ ನೀವು ಇಲ್ಲಿವರೆಗೆ ಮಾಡಿದ್ರಿ 38ರವರೆಗೂ, ಮತ್ತೆ ಅಪೆಂಡ್ ಮಾಡಕ್ ಶುರು ಮಾಡ್ತೀರಾ, ಮತ್ತೆ ಹೋಗಿ 88ಕ್ಕೆ ರೀಚ್ ಆದ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡುತ್ತೆ, ಇನ್ನೂ ದೊಡ್ಡ ಸ್ಪೇಸ್ ಕೊಡುತ್ತೆ ನಿಮಗೆ ಮೆಮೊರಿಯಲ್ಲಿ. ಇನ್ನೂ ಇನ್ನೂ ಪ್ಲೇಸ್ ಇನ್ನೂ ಜಾಸ್ತಿ ಕೇಳ್ತಿದ್ದಾರೆ ಅಂತ ಇನ್ನೂ ಕೊಡುತ್ತೆ. ಅಂದ್ರೆ ಫಸ್ಟ್ ನಿಮ್ಗೆ ಎಷ್ಟು 20 ಬೈಟ್ ಆ್ಯಡ್ ಮಾಡ್ತಿದ್ರೆ ಅಷ್ಟು ಕೊಟ್ಟು ಅದ್ರಗಿಂತ ಎಕ್ಸ್ಟ್ರಾ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೆಮೊರಿ ಹಾಕಿ ಕೊಡುತ್ತೆ. ಬಟ್ ಇಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ಈ ತರ ಹೊಸ ಜಾಗ ಕೊಟ್ಟಾಗ ಇಲ್ಲಿರೋ 28 ಬೈಟ್ಸ್ ಅನ್ನ ಕಾಪಿ ಮಾಡ್ಬೇಕದು, ಇದಕ್ಕೆ ಇಲ್ಲಿ ಕಾಪಿ ಮಾಡಬೇಕು. ಅದೇ ರೀತಿ ಮತ್ತೆ ಇನ್ನು ಹೊಸದಾಗಿ ಕೇಳಿದಾಗ ಮತ್ತೆ ದೊಡ್ಡ ಪ್ಲೇಸ್ ಕೊಟ್ಟಾಗ ಅದನ್ನೆಲ್ಲ ಕಾಪಿ ಮಾಡಬೇಕು, ಹಳೆ ಡೇಟಾನ ಇದಕ್ಕೆ ಹೊಸದು ಕಾಪಿ ಮಾಡಲೇಬೇಕು. ಓಕೆ, ಸೊ ದಿಸ್ ಇಸ್ ಹೌ ಇದು ವರ್ಕ್. ಏನು ಸ್ಟ್ರಿಂಗ್ ಬಿಲ್ಡರ್ ಈ ತರ ವರ್ಕ್ ಆಗುತ್ತೆ. ಸ್ಟ್ರಿಂಗ್ ಬಫರ್ ಹೆಂಗಾಗುತ್ತೆ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ. ಯೂಸ್ ಮಾಡಿದೀರಾ ಸ್ಟ್ರಿಂಗ್ ಬಫರ್ ನೀವು? ಹೌದು ಸರ್, ಎರಡು ಯೂಸ್ ಮಾಡಿದೆ. ನಿಮ್ಗೆ ಏನ್ 20 ಅನ್ಸುತ್ತೆ, ಪ್ರಾಬ್ಲಮ್ ಇದೆಯಲ್ಲ ಸರ್, ಸ್ಟ್ರಿಂಗ್ ಬಿಲ್ಡರ್ ಅರ್ಥ ಅದು ಆಯ್ತಾ ಎರಡು ಯೂಸ್ ಕರೆಕ್ಟ್? ಮಾಡಿದ್ರು ಸ್ಟ್ರಿಂಗ್ ಬಿಲ್ಡರ್ ಸೇಮ್ 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 ಹಂಗೆ ಬರ್ತದೆ ಸರ್. ಸ್ಟ್ರಿಂಗ್ ಬಫರ್ ಯೂಸ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ಬಟ್ ಯಾವ್ದು ಬೆಸ್ಟ್, ಏನಕ್ಕೆ ಯೂಸ್ ಮಾಡ್ಬೇಕು ಎರಡು ಅಂತ. ಅಂಗಡಿಯಲ್ಲಿ ತರ್ಲಿಕ್ಕೆ ಅವ್ನು ಸಮ್ಮದಿಲ್ಲ, ಅದು ಗೊತ್ತಿಲ್ಲ ಅದು. ಹೇಳ್ತೀನಿ ತಡೀರಿ. 28 ಪ್ರಾಬ್ಲಮ್ ಇದೆಯಲ್ಲ ಸರ್, ರಿಮೂವ್ ಸ್ಪೇಸ್. For testing, we removed the cylinder solenoid coil and activated the go node. ಓಕೆ, ಒಂದೇ For ಒಂದು release ಡಿಫ್ರೆನ್ಸ್ ಇದೆ testing. ಎರಡದ್ರ ಮಧ್ಯೆ. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ Same ಇದೆ. time, ಆಯ್ತಾ? using the notification. ಓಕೆ ಸರ್. ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ದು ಕ್ವಶನ್ ಯಾರು ಕೇಳಿದ್ರು? Don't detect the ಪ್ರಶ್ನೆ ಯಾರು ಕೇಳಿದ್ದು ಇದು? ಕೇಳಿಸ್ತಿದೆ ಸರ್. ಹಾ, ಕ್ವಶನ್ ಯಾರು, ನಿಮ್ಮ ಹೆಸರು? ಶಿವರಾಜ್. 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 ಶಿವರಾಜ್, ಹೌದು. ಥ್ರೆಡ್ಸ್ ಗೊತ್ತಾ? ಥ್ರೆಡ್ಸ್ ಅಂಡ್ ಪ್ರಾಸೆಸಸ್ ಇಲ್ಲ ಸರ್. ಇಲ್ವಾ? ಓಕೆ, ತೋರಿಸ್ತೀನಿ ತಡೀರಿ. ಟಾಸ್ಕ್ ಮ್ಯಾನೇಜರ್ಗೆ ಹೋಗೋಣ. ಇಲ್ಲಿ ನೋಡಿ, ಈಗ ಟಾಸ್ಕ್ ಮ್ಯಾನೇಜರ್ ನಾನು ಇಲ್ಲಿ ಪ್ಲೇಸ್ ಮಾಡ್ಬೇಕು ಈ ಕಡೆ. ಓಕೆ, ಒಂದು ಸೆಕೆಂಡ್. ನಾ ಟಾಸ್ಕ್ ಮ್ಯಾನೇಜರ್ ಹೋದ್ರೆ ಇಲ್ಲಿ ಪ್ರಾಸೆಸ್ ಅಂತ ಇರುತ್ತಲ್ಲ ಹಾ ಸರ್. ಕಂಪ್ಯೂಟರ್ ಅಲ್ಲಿ, ಈ ಪ್ರಾಸೆಸ್. ಆಯ್ತಾ? ಈ ಪ್ರಾಸೆಸ್ ಅಂದ್ರೆ ಏನು? ನಾವ್ ಏನೇನು ಅಟ್ ಪ್ರೆಸೆಂಟ್ ಏನೇ ವರ್ಕ್ ಆಗ್ತಿದೆ ಅಂತ ಲ್ಯಾಪ್ಟಾಪ್ ಅಲ್ಲಿ ಏನೇನು ರನ್ ಆಗ್ತಿದೆ. ಹಾ,
ಸೊ ಥ್ರೆಡ್ ಅಂದ್ರೆ ಥ್ರೆಡ್ ಗೊತ್ತಿಲ್ಲ ಸರ್. ಓಕೆ, ನಾನು ಪಿ ಸಿ ಎಸ್ ಅಲ್ಲಿ ಕವರ್ ಮಾಡ್ತೀನಿ ಅದನ್ನ, ಆಯ್ತಾ, ಏನು ಚಿಂತೆ ಮಾಡಬೇಡಿ. ಬಟ್ ನಿಮ್ಗೆ ಹೈ ಲೆವೆಲ್ ಅಲ್ಲಿ ಹೇಳ್ತೀನಿ ಇವಾಗ, ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ಇಟ್ ವಿಲ್ ಬಿ ಕವರ್ಡ್ ಇನ್ ಪಿ ಸಿ ಎಸ್. ಓಕೆ, ಈಗ ಒಂದು ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಈ ತರ ನೀವು ಬರ್ದಿರೋ ಪ್ರೋಗ್ರಾಮ್ ರನ್ ಮಾಡ್ತಿದ್ದೀರಲ್ಲ, ನೀವು ಜಾವಾದೇ ಬರೀರಿ, ಪೈಥಾನ್ದೇ ಬರೀರಿ, ಅಥವಾ ಸಿ ಅಲ್ಲೇ ಬರೀರಿ, ಅದನ್ನ ರನ್ ಮಾಡಿದಾಗ ಅದೆಲ್ಲ ಕೋಡ್ ತಗೊಂಡು ಎಲ್ಲಿ ಲೋಡ್ ಆಗುತ್ತೆ, ರ್ಯಾಮ್ ಅಲ್ಲಿ ಲೋಡ್ ಆಗುತ್ತೆ. ಕರೆಕ್ಟಾ? ಹೌದು ಸರ್. ಸೊ ರ್ಯಾಮ್ ಅಲ್ಲಿ ಲೋಡ್ ಆದಾಗ ಹೌದು. ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಇದನ್ನ ರನ್ ಮಾಡಕ್ಕೆ ಒಂದು ಪ್ರಾಸೆಸ್ ಅಂತ ಕ್ರಿಯೇಟ್ ಮಾಡುತ್ತೆ. ಆ ಪ್ರಾಸೆಸ್ ಒಂದು ಐ ಡಿ ಇರುತ್ತೆ. ಓಕೆ, ಸರ್. ಆ ಐ ಡಿ ಅಲ್ಲಿ ಏನೇನ್ ಮಾಹಿತಿ ಇರುತ್ತೆ, ಇಲ್ಲಿ ರ್ಯಾಮ್ ಅಲ್ಲಿ ಎಲ್ಲಿ ಲೋಡ್ ಆಗಿದೆ, ಈಗ ಎಲ್ಲಿವರೆಗೆ ಎಕ್ಸಿಕ್ಯೂಟ್ ಆಯ್ತು, ಏನ್ ಇದ್ರದ್ದು ಮಾಹಿತಿ ಇದೆ, ಯಾರು ರನ್ ಮಾಡಿದ್ರು, ಇವ್ರು ರನ್ ಮಾಡಕ್ ಪರ್ಮಿಷನ್ ಇತ್ತಾ, ಇವ್ರಿಗೆ ಇದಕ್ಕೆ ಎಷ್ಟು ಪವರ್ ಇದೆ, ಇದು ಎಷ್ಟು ಕೆಲಸ ಮಾಡುವ, ಇದಕ್ಕೆ ಎಷ್ಟು ಬೌಂಡ್ರೀಸ್ ಇದೆ, ಅದೆಲ್ಲ ಡೀಟೇಲ್ಸ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಮಾಡುತ್ತೆ. ಆಯ್ತಾ? ಸೊ ನೀವು ಕ್ಲಿಕ್ ಮಾಡಿದಾಗ ರ್ಯಾಮ್ ಅಲ್ಲಿ ಲೋಡ್ ಆಗಿ ಅದು ರನ್ ಆಗುತ್ತೆ. ಇದೊಂದು ಪ್ರಾಸೆಸ್ ಆಯ್ತು. ಬಟ್ ಏನಾಯ್ತು, ಕ್ರಮೇಣ ಈ ಅಪ್ಲಿಕೇಶನ್ಗಳು ತುಂಬಾ ಕಾಂಪ್ಲಿಕೇಟೆಡ್ ಆಗಕ್ಕೆ ಶುರು ಆಯ್ತು. ತುಂಬಾ ಕಾಂಪ್ಲಿಕೇಟೆಡ್ ಆಗಕ್ಕೆ ಶುರು ಆದಾಗ ಬರೀ ಇದು ಸಿ ಪಿ ಯು ಇರುತ್ತಲ್ಲ, ಸಿ ಪಿ ಏನ್ ಮಾಡುತ್ತೆ, 4-5 ಪ್ರಾಸೆಸ್ ಇದೆ ಅಂದ್ರೆ ಆ ಎಲ್ಲಾ ಪ್ರಾಸೆಸ್ಗಳ ಮಧ್ಯೆ ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ. ಇದನ್ನೊಂದು ಸ್ವಲ್ಪ ಮಾಡೋದು, ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ಮಾಡೋದು, ಇದನ್ನೊಂದು ಸ್ವಲ್ಪ ಮಾಡೋದು, ಇದನ್ನೊಂದು ಸ್ವಲ್ಪ ಮಾಡೋದು. ನಮಗ್ ನೋಡಿದವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಎಲ್ಲಾ ಪ್ರಾಸೆಸ್ ಪ್ಯಾರಲಲ್ ಆಗಿ ರನ್ ಆಗ್ತಿದೆ ಅನ್ಸುತ್ತೆ. ಈಗ ನೋಡಿ, ನೀವು ಲ್ಯಾಪ್ಟಾಪ್ ಅಲ್ಲಿ ಸಾಂಗ್ ಪ್ಲೇ ಮಾಡ್ತಿರ್ತೀರಾ, ಆಯ್ತಾ, ಸಾಂಗ್ ಕೇಳ್ತಾ ಇರ್ತೀರಾ, ಅದ್ರ ಜೊತೆ ಬ್ರೌಸರ್ ಓಪನ್ ಮಾಡಿರ್ತೀರಾ, ಅವು ಎರಡದ್ರ ಮಧ್ಯೆ ಸಿ ಪಿ ಯು ಸ್ವಿಚ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ? ಇಲ್ಲ ಇಲ್ಲ, ಸರ್. ರೈಟ್? ಅಷ್ಟು ಚೆನ್ನಾಗಿ ಮಾಡುತ್ತೆ ಅದು. ಇದ್ರಿಗಿಂತ ನೆಕ್ಸ್ಟ್ ಸ್ಟೆಪ್ ಹೋದಾಗ ಮಲ್ಟಿ ಕೋರ್ ಬಂತಲ್ಲ, ಮಲ್ಟಿ ಕೋರ್ ಪ್ರಾಸೆಸರ್, ಅಲ್ಲಿ ಏನಾಯ್ತು, ಇದ್ರ ಒಳಗಡೆ ಕೋರ್ಸ್ ಬಂದ್ಬಿಡ್ತು ಪ್ರಾಸೆಸ್ ಒಳಗಡೆ. ಈ ತರ ಬಂದ, ಇದು ಪ್ರಾಸೆಸರ್ ಒಳಗಡೆ ಕೋರ್ಸ್ಗಳು ಬಂತು. ಅವಾಗ ಪ್ರೋಗ್ರಾಮಿಂಗ್ ಅಲ್ಲಿ ಕಾನ್ಸೆಪ್ಟ್ ಏನ್ ಯೂಸ್ ಮಾಡಕ್ ಶುರು ಮಾಡಿದ್ರು, ಥ್ರೆಡ್ ಕಾನ್ಸೆಪ್ಟ್ ಅಂದ್ರೆ ಈಗ ಇಷ್ಟು ದೊಡ್ಡ ನಿಮ್ದೊಂದು ಕೋಡ್ ಇದೆ, ರ್ಯಾಮ್ ಅಲ್ಲಿ ಪ್ರಾಸೆಸ್ ಇದೆ ಅನ್ಕೊಳ್ಳಿ. ಇದು ಈ ಪ್ರಾಸೆಸ್ ಅಲ್ಲಿ ಚಿಕ್ಕ ಚಿಕ್ಕ ಪಾರ್ಟ್ಸ್ ಅನ್ನ ಥ್ರೆಡ್ ಗಳಾಗಿ ಮಾಡಿದ್ರು. ಈ ಎಂಟೈರ್ ಪ್ರೋಗ್ರಾಮ್, ಬೈನರಿ ಪ್ರೋಗ್ರಾಮ್ ಅಲ್ಲಿ ಇದಿಷ್ಟು ಪಾರ್ಟ್ ಒಂದು ಥ್ರೆಡ್, ಇದು ಈ ಕೋಡ್ ಒಂದು ಬೇರೆ ಥ್ರೆಡ್ ಅಲ್ಲಿ ರನ್ ಆಗುತ್ತೆ, ಇದಿಷ್ಟು ಕೋಡ್ ಒಂದು ಬೇರೆ ಥ್ರೆಡ್ ಅಲ್ಲಿ ರನ್ ಆಗುತ್ತೆ, ಇದಿಷ್ಟು ಕೋಡ್ ಇನ್ನೊಂದು ಬೇರೆ ಥ್ರೆಡ್ ಅಲ್ಲಿ ರನ್ ಆಗುತ್ತೆ. ಆಮೇಲೆ ಇದಿಷ್ಟೇ ಕೋಡನ್ನ 2-3 ಥ್ರೆಡ್ಗಳು ಮಾಡ್ಬೋದು. ಏನು, ಥ್ರೆಡ್ 1, ಥ್ರೆಡ್ 2, ಥ್ರೆಡ್ 3, ಇಷ್ಟೇ ಕೋಡ್. ಅವಾಗ ಏನಾಯ್ತು, ಇಲ್ಲಿ ನಿಮ್ದೊಂದು ಪ್ರಾಸೆಸ್ ರನ್ ಆಗ್ತಿದೆನಾ, ಈ ಪ್ರಾಸೆಸ್ ಜೊತೆ ಚಿಕ್ಕ ಚಿಕ್ಕ ಥ್ರೆಡ್ಗಳು ರನ್ ಆಗ್ತಿದೆ. ಸೊ ಸಿ ಪಿ ಯು ಟೈಮ್ ಜಾಸ್ತಿ ಸಿಗುತ್ತೆ ಇದು ಈ ತರ ಮಾಡಿದ್ರೆ. ಈಗ ಇದೊಂದು ಕೋರಲ್ಲಿ ರನ್ ಆಗ್ತಿರುತ್ತೆ, ಇದೊಂದು ಕೋರಲ್ಲಿ ಆಗ್ತಿರುತ್ತೆ, ನಿಮ್ಗೆ ಏನಾಗುತ್ತೆ, ಸಿ ಪಿ ಪವರ್ ಇನ್ನೂ ಜಾಸ್ತಿ ಆಕ್ಸೆಸ್ ಆಗುತ್ತೆ. ಅವಾಗ ನಿಮ್ಮ ಅಪ್ಲಿಕೇಶನ್ ಏನ್ ಮಾಡುತ್ತೆ, ಮಲ್ಟಿಪಲ್ ಥಿಂಗ್ಸ್ ಮಾಡ್ತಾ ಇರುತ್ತೆ, ನಿಮ್ಗೆ ಅದು ಇಂಟ್ರಾಕ್ಟಿವ್ ಅನ್ಸುತ್ತೆ. ನಿಮಗೆ ಬೆಸ್ಟ್ ಉದಾಹರಣೆ ಇದಂದ್ರೆ ಕಂಪ್ಯೂಟರ್ ಗೇಮ್ಸ್ ಆಡ್ತಿರಲ್ಲ ಫೋನಲ್ಲಿ, ಇದು ವಿಡಿಯೋ ಗೇಮ್ಸ್ ಆಡ್ತಿರಲ್ಲ, ವಿಡಿಯೋ ಗೇಮ್ಸ್ ಇಸ್ ಅ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್. ಹೆಂಗೆ ಮಲ್ಟಿ ಥ್ರೆಡೆಡ್? ಅದರಲ್ಲಿ ಗಾಡಿ ಓಡೋದ್ರದ್ದು ಒಂದು ಇರುತ್ತೆ ಗ್ರಾಫಿಕ್ಸ್, ರೋಡ್ದೊಂದು ಥ್ರೆಡ್ ಇರುತ್ತೆ, ಅಕ್ಕಪಕ್ಕ ಬರೋ ಅಬ್ಸ್ಟೆಕಲ್ದೊಂದು ಥ್ರೆಡ್ ಇರುತ್ತೆ, ಆಯ್ತಾ? ಸೊ ಮಲ್ಟಿಪಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ವಿತ್ ಇನ್ ದ ಸೇಮ್ ಪ್ರೋಗ್ರಾಮ್, ವಿತ್ ಇನ್ ದ ಸೇಮ್ ಪ್ರಾಸೆಸ್. ಈ ತರ ಮಲ್ಟಿಪಲ್ ಪ್ರಾಸೆಸ್ಗಳು ವರ್ಕ್ ಮಾಡುವಾಗ ಈ ಸ್ಟ್ರಿಂಗ್ ಬಿಲ್ಡರು ಅಂಡ್ ಸ್ಟ್ರಿಂಗ್ ಬಫರ್ಗೆ ಏನ್ ವ್ಯತ್ಯಾಸ ಅಂದ್ರೆ, ಸೊ ಇಲ್ಲಿ ಸ್ಟ್ರಿಂಗ್ ಬಿಲ್ಡರ್ ಇತ್ತು ಅಂತ ತಿಳ್ಕೊಳ್ಳಿ, ಸ್ಟ್ರಿಂಗ್ ಬಿಲ್ಡರ್, ಆಯ್ತಾ, ನಾವ್ ಇದೇಗ್ ನೋಡಿದ್ವಲ್ಲ, ದಟ್ ಈಸ್ ಅ ಸ್ಟ್ರಿಂಗ್ ಬಿಲ್ಡರ್. ಆ ಸ್ಟ್ರಿಂಗ್ ಬಿಲ್ಡರು ಥ್ರೆಡ್ ಸೇಫ್ ಇಲ್ಲ ಅಂತಾರೆ. ಇಟ್ ಈಸ್ ನಾಟ್ ಥ್ರೆಡ್ ಸೇಫ್. ನೆನ್ಪಿಟ್ಕೊಳ್ಳಿ, ಸ್ಟ್ರಿಂಗ್ ಬಿಲ್ಡರ್ ಇತ್ತಲ್ಲ, ಇಲ್ಲ ಅಂದ್ರೆ ಕ್ಲೀನ್ ಆಗಿ ಬರೀತೀನಿ, ಇಲ್ಲಿ ನೋಡಿ, ಬಿಲ್ಡರ್ ನಾಟ್ ಥ್ರೆಡ್ ಸೇಫ್, ಆಯ್ತಾ? ಆಮೇಲೆ ಬಫರ್ ಏನಿದೆ ಅಲ್ಲ, ಇದು ಬಫರ್ ಅನ್ನೋದು ಇದು ಥ್ರೆಡ್ ಸೇಫ್ ಆಗಿದೆ. ಓಕೆ, ಇದರ ಅರ್ಥ ಎಲ್ಲಿ ಈ ತರ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ ಬರೋದು, ನೀವು ಸ್ಟ್ರಿಂಗ್ ಬಿಲ್ಡರ್ ಯೂಸ್ ಮಾಡ್ತಿದ್ದೀರೋ ಅಲ್ಲಿ ನೀವು ಬಫರ್ ಯೂಸ್ ಮಾಡಬೇಕು. ಇದು ಥ್ರೆಡ್ ಸೇಫ್ ಅಲ್ಲ. ಥ್ರೆಡ್ ಸೇಫ್ ಅಲ್ಲ ಅಂದ್ರೆ ಏನಾಗುತ್ತೆ, ಈಗ ಉದಾಹರಣೆಗೆ ನಿಮ್ದೊಂದು ಇದು ಬಫರ್ ಇದೆ, ಇದು ಸ್ಟ್ರಿಂಗ್ ಇದಿದೆ ಅನ್ಕೊಳ್ಳಿ, ಬಿಲ್ಡರ್ ಇದೆ ಅನ್ಕೊಳ್ಳಿ. ಫಸ್ಟ್ ಬಿಲ್ಡರ್ ನೋಡೋಣ, ಆಯ್ತಾ? ಸೊ ಬಿಲ್ಡರ್ ಇದೆ. ಈ ಬಿಲ್ಡರ್ ಅಲ್ಲಿ ಏನಾಗ್ತಿದೆ, ಇಲ್ಲೊಂದು ಥ್ರೆಡ್ ಇದೆ T1, T2, T3.
ಈ ಮೂರು ಇದರಿಂದ ರೀಡ್ ಮಾಡ್ತಿದಾವೆ ಇಲ್ಲ ಡಿಲೀಟ್ ಮಾಡ್ತಿದಾವೆ, ರೀಡು ಅಥವಾ ಡಿಲೀಟ್ ಮಾಡ್ತಿದೆ. ಅದು ಮಾಡುವಾಗ ಈ ಬಿಲ್ಡರ್ ಏನ್ ಮಾಡ್ತಾ ಇದೆ, ಇದು ಯಾರಿಗೂ ಹೆಂಗ್ ಬೇಕೋ ಹಂಗೆ ಎಂಟ್ರಿ ಕೊಡ್ತಾ ಇದೆ. ಯಾರು ಬೇಕಾದವ್ರು ನುಗ್ಗಬಹುದು, ಯಾರು ಬೇಕಾದವ್ರು ನುಗ್ಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅವಾಗ ಇಲ್ಲಿ ಡೇಟಾ ಕರಪ್ಟ್ ಆಗುತ್ತಾ ಇಲ್ಲ ಹೇಳಿ ನನಗೆ? ಡೇಟಾ ಕರಪ್ಟ್ ಆಗುತ್ತಾ? ಒಂದೇನೋ ರಿಸ್ಟ್ರಿಕ್ಷನ್ ಇಲ್ಲದೆ ಅಟ್ ಎ ಟೈಮ್ ಒಬ್ರು ರೀಡ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಇನ್ನೊಬ್ರು ಡಿಲೀಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಹಾಳಾಗತ್ತಾ ಇಲ್ವಾ ಡೇಟಾ? ಹಾಳಾಗುತ್ತೆ. ಇದನ್ನ ಅವಾಯ್ಡ್ ಮಾಡಕ್ ಏನ್ ಮಾಡ್ತಾರೆ, ಬಫರ್ ಅಲ್ಲಿ ಏನ್ ಮಾಡ್ತಾರಂದ್ರೆ, ಬಫರ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಈ ಮೆಮೊರಿಗೆ ಇಲ್ಲೊಂದು ಗೇಟ್ ಹಾಕ್ತಾರೆ, ಲಾಕ್ ಹಾಕ್ತಾರೆ. ಆಯ್ತಾ? ಈ ಮೆಮೊರಿಗೆ ಬಫರ್ ಅಲ್ಲಿ ಇಲ್ಲೊಂದು ಲಾಕ್ ಹಾಕಿರ್ತಾರೆ. ಈ ಲಾಕ್ ಹೆಂಗಂದ್ರೆ, ಈಗ ನೀವೆಲ್ಲಾದ್ರೂ ಪೆಟ್ರೋಲ್ ಪಂಪ್ ಹೋಗ್ಬಿಟ್ಟು ಅವ್ರಿಗೆ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಅಂದ್ರೆ ನಿಮ್ಗೊಂದು ಕಿಲಿ ಕೊಡ್ತಾರೆ, ಗೊತ್ತಾ? ನೋಡಿದೀರಾ ಎಲ್ಲಾದ್ರೂ ಪೆಟ್ರೋಲ್ ಪಂಪ್ ಅಲ್ಲಿ? ಹೌದು ಸರ್. ಆ ಏನ್ ಮಾಡ್ತಾರೆ, ಅವರು ಹೌದೌದು. ಟಾಯ್ಲೆಟ್ ಅನ್ನ ಕೀ ಹಾಕಿಟ್ಟಿರ್ತಾರೆ. ನೀವು ನಾನು ಟಾಯ್ಲೆಟ್ ಯೂಸ್ ಮಾಡ್ಬೇಕಂದ್ರೆ ಒಂದು ಕೀ ಕೊಡ್ತಾರೆ. ಆ ಕೀ ತಗೊಂಡು ನೀವು ಲಾಕ್ ಓಪನ್ ಮಾಡಿ ನೀವು ಒಬ್ಬರೇ ಯೂಸ್ ಮಾಡ್ತೀರಾ. ಯೂಸ್ ಮಾಡಿ ವಾಪಸ್ ಮತ್ತೆ ಕೀ ಕೊಟ್ಟಾಗ ನೆಕ್ಸ್ಟ್ ದವ್ರು ಯೂಸ್ ಮಾಡ್ತಾರೆ. ಕರೆಕ್ಟಾ? ಹೌದು. ಸೊ ಬಫರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಟ್ ಎ ಟೈಮ್ ಒಂದೇ ಥ್ರೆಡ್ ಯೂಸ್ ಮಾಡಕ್ಕಾಗತ್ತೆ. ಅದನ್ನ ಅದಕ್ಕೊಂದು ಲಾಕ್ ಹಾಕಿರ್ತಾರೆ. ಯಾರೇ ಬಂದ್ರು ಅಲ್ಲಿ ವೇಟ್ ಮಾಡ್ಬೇಕು, ಫಸ್ಟ್ ಬಂದ್ಬಿಟ್ಟು ನನಗೆ ಬೇಕು ಅಂತ, ನನಗೆ ಇದು ಬಫರ್ ಕೊಡು ಅಂದ್ರೆ ಇಲ್ಲ, ಒಬ್ಬನಿದಾನೆ ಒಳಗಡೆ, ನೀನ್ ವೇಟ್ ಮಾಡು ಅಂತ ವೇಟ್ ಮಾಡಿಸುತ್ತೆ. ಈ ತರ ಲಾಕಿಂಗ್ ಮೆಕ್ಯಾನಿಸಮ್ ಇರುವುದರಿಂದ ಈ ಕೋಡ್ ಏನಾಗುತ್ತೆ, ಥ್ರೆಡ್ ಸೇಫ್ ಆಗುತ್ತೆ. ಇದಕ್ಕೇನಂತಾರೆ, ಥ್ರೆಡ್ ಸೇಫ್. ಥ್ರೆಡ್ ಸೇಫ್ ಆಗುತ್ತೆ. ಅವಾಗ ಇಲ್ಲಿರೋ ಡೇಟಾ ಕರಪ್ಟ್ ಆಗಲ್ಲ. ನನಗೊಂದು ಐಡಿಯಾ ಬಂತು ಇವಾಗ. ಅಂದ್ರೆ ನಾವೇನಾದ್ರು ಅಪ್ಲಿಕೇಶನ್ ಇಮೇಜ್ ಆಗಲಿ ಓಪನ್ ಮಾಡಿ ಡಿಲೀಟ್ ಮಾಡಕ್ ಆಗಲ್ಲ. ಹಾ, ಅಟ್ ಎ ಟೈಮ್ ಒಬ್ಬನು ಓಪನ್ ಮಾಡಿರೋ ಇಮೇಜ್ ಓಪನ್ ಇಟ್ಬಿಟ್ಟು ಡಿಲೀಟ್ ಮಾಡಕ್ ಆಗಲ್ಲ. ಸೊ ಕ್ಲೋಸ್ ಮಾಡಿದ್ಮೇಲೆ ಡಿಲೀಟ್ ಮಾಡಬಹುದು. ಕರೆಕ್ಟ್. ಅದಕ್ಕೊಂದು ಲಾಕ್ ಇರುತ್ತೆ. ಲಾಕ್ ಇರೋದ್ರಿಂದ ಏನಾಗುತ್ತೆ, ಅದನ್ನ ಆತರ ಮಾಡಕ್ ಬಿಡಲ್ಲ. ಸೊ ಈ ಲಾಕಿಂಗ್ ಇದೆ ಅಲ್ಲ, ಲಾಕಿಂಗ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಮಲ್ಟಿ ಥ್ರೆಡೆಡ್ ಅಲ್ಲಿ ಇದು ಕಾನ್ಸೆಪ್ಟ್ ಕಲೀಲೇಬೇಕು ನಾವು. ಇದನ್ನ ಕಲ್ತಿಲ್ಲ ಅಂದ್ರೆ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ ಬರೆಯಕ್ಕೆ ಬರಲ್ಲ. ಸೊ ಸ್ಟ್ರಿಂಗ್ ಬಫರ್ಗೂ ಸ್ಟ್ರಿಂಗ್ ಬಿಲ್ಡರ್ಗೂ ಅಷ್ಟೇ ವ್ಯತ್ಯಾಸ. ಏನು, ಬಿಲ್ಡರ್ಗೆ ಈ ತರ ಲಾಕ್ ಇಲ್ಲ. ಪಬ್ಲಿಕ್ ಟಾಯ್ಲೆಟ್ ತರ ಯಾರು ಬೇಕಾ ಅಂದ್ರೆ ಒಂಥರ ಓಪನ್ ಮೈದಾನ ಇದ್ದಂಗೆ, ಯಾರು ಬೇಕಾದವ್ರು ಹೋಗ್ಬಿಡಿ ಅಂತ. ಇನ್ನೊಂದೇನು, ಡೋರ್ ಇದೆ, ಅದಕ್ಕೊಂದು ಲಾಕ್ ಇದೆ. ಇಟ್ ಈಸ್ ಥ್ರೆಡ್ ಸೇಫ್. ಬಫರ್ ಇಸ್ ಥ್ರೆಡ್ ಸೇಫ್. ಅರ್ಥ ಆಯ್ತಾ? ಹೌದು ಸರ್. ಅಂದ್ರೆ ಇವಾಗ ವರ್ಕ್ಶಾಪ್ ಅಲ್ಲಿ ಹ್ಮ್ 20th ಕ್ವಶನ್ ಇದೆ. ಹ್ಮ್ ಅದು ಇನ್ಪುಟ್ ಸ್ಟ್ರಿಂಗ್ ಕೊಡ್ತೀವಿ, ಅದರಲ್ಲಿ ರಿಮೂವ್ ಮಾಡಿ ಲಾಸ್ಟ್ ಔಟ್ಪುಟ್ ಕೊಡ್ಬೇಕಲ್ಲ ಸರ್. ಹ್ಮ್ ಅದ್ರಲ್ಲಿ ಇವಾಗ ಸ್ಟ್ರಿಂಗ್ ಬಿಲ್ಡರ್ ಯೂಸ್ ಮಾಡ್ಬೇಕಾ, ಸ್ಟ್ರಿಂಗ್ ಬಫರ್ ಯೂಸ್ ಮಾಡ್ಬೇಕಾ, ಲೈಕ್ ಯಾವ ತರ ನಾವು ಇದು ಮಾಡ್ಬೇಕು ಅಂತ ಅದು ಜಾವದಲ್ಲಿ. ಸಿಂಗಲ್ ಥ್ರೆಡೆಡ್ ಇರೋದ್ರಿಂದ ಯಾವ್ದು ಮಾಡಿದ್ರು ನಡೆಯುತ್ತೆ. ಅದೇ ಡೌಟ್ ಇತ್ತು ಸರ್. ಯಾಕಂದ್ರೆ ಸಿಂಗಲ್, ನಾನು ನೀವು ಬರ್ದಿರೋ ಕೋಡ್ ಸಿಂಗಲ್ ಪ್ರಾಸೆಸ್, ಸಿಂಗಲ್ ಥ್ರೆಡ್ ಅಲ್ಲ. ಹಾ ಸಿಂಗಲ್ ಥ್ರೆಡ್ ಇರೋದ್ರಿಂದ ಬೋತ್ ಆರ್ ಫೈನ್. ಬಟ್ ಅದನ್ನೇ ನಾವು ಏನಾದ್ರು ಮಲ್ಟಿ ಥ್ರೆಡೆಡ್ ಬರೆದ್ರೆ ಅವಾಗ 100% ಸ್ಟ್ರಿಂಗ್ ಬಫರೇ ಯೂಸ್ ಮಾಡಬೇಕು. ಅಂದ್ರೆ ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್. ಎಕ್ಸಾಂಪಲ್ ಏನ್ ಗೊತ್ತಾ, ಆ, ತುಂಬಾ ಫೇಮಸ್ ಎಕ್ಸಾಂಪಲ್ ಇದು, ಸಾಫ್ಟ್ವೇರ್ ಅಲ್ಲಿ ಯೂಸ್ ಆಗುತ್ತೆ. ಪ್ರಾಕ್ಟಿಕಲ್ ಇಂಡಸ್ಟ್ರಿ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಆಯ್ತಾ? ಓಕೆ. ಏನಂದ್ರೆ, ನಿಮ್ ಸಾಫ್ಟ್ವೇರ್ ಇದೆಯಲ್ಲ, ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದು ಯಾವುದೇ ಒಂದು ಸಾಫ್ಟ್ವೇರ್ ತಗೊಳ್ಳಿ. ಆಯ್ತಾ? ಲೆಟ್ಸ್ ಟೇಕ್ ಇನ್ಸ್ಟಾಗ್ರಾಮೇ. ಆಯ್ತಾ? ಇನ್ಸ್ಟಾಗ್ರಾಮ್ ನಿಮ್ದು ಮೊಬೈಲಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಏನಾಗಿರುತ್ತೆ, ಮಲ್ಟಿಪಲ್ ಕಾಂಪೋನೆಂಟ್ಸ್ ಇರುತ್ತೆ. ನಿಮ್ದು ಅಥೆಂಟಿಕೇಶನ್ ಒಬ್ರು ಹ್ಯಾಂಡಲ್ ಮಾಡ್ತಾರೆ, ನಿಮ್ದು ಫೋಟೋಸ್ ಅಪ್ಲೋಡು ಡೌನ್ಲೋಡ್ ಒಬ್ರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ನಿಮ್ದು ಇದು ನಿಮ್ಮ ಫ್ರೆಂಡ್ಸ್ ಲಿಸ್ಟು ಅದು ಇದೆಲ್ಲ ಡೇಟಾ ಬೇಸಲ್ಲಿ ಸ್ಟೋರ್ ಮಾಡಬೇಕಲ್ಲ, ಅದೊಂದು ಮಾಡ್ಯೂಲ್ ಇರುತ್ತೆ. ಆಮೇಲೆ ಬೇರೆ ಫೇಸ್ಬುಕ್ ಸರ್ವರ್ ಜೊತೆ ಇಂಟ್ರಾಕ್ಟ್ ಮಾಡಬೇಕಲ್ಲ, ಆ ಸರ್ವರ್ ಜೊತೆ API ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಒಂದು ಮಾಡ್ಯೂಲ್ ಇರುತ್ತೆ. ಆಯ್ತಾ? ಈ ಎಲ್ಲ ಮಾಡ್ಯೂಲ್ಸು ಏನು ಮಾಡ್ತಿರ್ತಾರೆ, ಅವ್ರು ಏನು ಕೆಲಸ ಮಾಡ್ತಿದಾರೋ ಆ ಮಾಡ್ತಾ ಇರೋ ಕೆಲಸನ ಒಂದು ಲಾಗ್ ಫೈಲಿಗೆ ಬರಿತಾ ಇರ್ತಾರೆ. ಒಂದು ಲಾಗ್ ಫೈಲ್ ಕ್ರಿಯೇಟ್ ಆಗಿ ಲಾಗ್ ಫೈಲಿಗೆ ಬರಿತಿರ್ತಾರೆ. ಇದು ಬರೆದಿರೋ ಡೇಟಾ ಇದಿಲ್ಲಿ ಏನಾಗ್ತಿರುತ್ತೆ, ಬ್ಯಾಕ್ ಎಂಡ್ ಅಲ್ಲಿ ಒಂದು ಡೇಟಾ ಬೇಸ್ಗೆ ಹೋಗ್ತಾ ಇರುತ್ತೆ. ಡೇಟಾ ಬೇಸ್ಗೆ ಹೋಗಿ ಅಲ್ಲಿಂದ ಏನಾಗುತ್ತೆ, ಇನ್ನೊಂದು ಬ್ಯಾಕ್ ಗ್ರೌಂಡ್ ಒಂದು ಪ್ರಾಸೆಸ್ ಇರುತ್ತೆ. ಒಂದು ಪ್ರಾಸೆಸ್ ಏನ್ ಮಾಡುತ್ತೆ, ಈ ಡೇಟಾನ ತಗೊಂಡ್ಬಿಟ್ಟು ಫೇಸ್ಬುಕ್ ಅವ್ರ ಸರ್ವರ್ಗೆ, ಇಂಟರ್ನೆಟ್ ಅಲ್ಲಿ ಸರ್ವರ್ ಕಳಿಸ್ತಾ ಇರುತ್ತೆ. ಕ್ಲೌಡ್ ಅಲ್ಲಿ ಇರುತ್ತೆ ಸರ್ವರ್, ಅಲ್ಲಿ ಕಳಿಸ್ತಾ ಇರುತ್ತೆ ಇದು. ಆಯ್ತಾ? ಈಗ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇದೆಲ್ಲ ಮಲ್ಟಿ ಥ್ರೆಡೆಡ್ ಇರುತ್ತೆ. ಇದೊಂದು ಥ್ರೆಡ್ ಆಗಿ ರನ್ ಆಗ್ತಿರ್ಬೋದು, ಇದೊಂದು ಥ್ರೆಡ್ ಆಗ್ತಿರ್ಬೋದು, ಇದೊಂದು ಥ್ರೆಡ್ ಅಲ್ಲಿ ಇರ್ಬೋದು, ಇದೊಂದು ಥ್ರೆಡ್ ಇರ್ಬೋದು. ಆದ್ರೆ ಲಾಗ್ ಫೈಲ್ ಒಂದೇ ತಾನೆ, ಲಾಗ್ ಫೈಲ್ ಒಂದೇ ಇದೆ.
ಸೊ ಇವ್ರು ಎಲ್ಲರೂ ಇದಕ್ಕೆ ರೈಟ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಆಯ್ತಾ. ಈ ಎಲ್ಲರೂ ರೈಟ್ ಮಾಡುವಾಗ ನೀವು ಲಾಕ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಒಬ್ಬನು ಏನಂತ ಬರೀತಿರ್ತಾನೆ, ಒಬ್ಬನೇನ್ ಬರ್ತಿರ್ತಾನೆ, ಈ ತರ ಬರ್ದಿರ್ತಾನೆ, ಏನು ಶಿವರಾಜ್ ಈಸ್ ಸೆಂಡಿಂಗ್ ಅ ಪಿಕ್ಚರ್ ಅಂತ ಬರಿತಿರ್ತಾರೆ, ಇನ್ನು ಬರೆದು ಮುಗಿಸಿರಲ್ಲ. ಅಷ್ಟ್ರಲ್ಲಿ ಇನ್ನೊಬ್ಬನ್ ಬಂದು ಮಹೇಶ್ ಈಸ್ ರೀಡಿಂಗ್ ದ ಓಪನಿಂಗ್ ದ ಫೋಟೋ ಅಂತ ಬರೆದ್ಬಿಟ್ರೆ ಈ ಲಾಗ್ ಲೈನ್ ಕಂಪ್ಲೀಟ್ ಹಾಳಾಯ್ತಾ. ಹಾ. ವಿಚಾರ ಮಾಡಿ, ಈಗ ಇದೇ ಬೋರ್ಡ್ ಅಲ್ಲಿ ಈಗ ನನ್ನ ಟೀಮ್ ಅವರು ಸುಶೀಲು ಸಂಗೀತ ಅವರು ಬಂದು ಇಲ್ಲೇ ಕಲ್ಸಕ್ ಶುರು ಮಾಡಿದ್ರೆ, ಟೀಚ್ ಮಾಡಕ್ ಶುರು ಮಾಡಿದ್ರೆ, ಆ ಹೌದು ನನ್ನ ಟೀಮ್ ಅಲ್ಲಿ ಇರೋರು ಅವರು ಎಲ್ಲ ಇಲ್ಲಿ ಬೋರ್ಡ್ ಅಲ್ಲಿ ಬಂದು ಅವರು ಒಂದೊಂದು ಏನೋ ಎಕ್ಸ್ಪ್ಲೈನ್ ಮಾಡಕ್ ಶುರು ಆದ್ರೆ ನಿಮ್ಗೆ ಅರ್ಥ ಆಗತ್ತಾ ಇಲ್ವಾ? ಇಲ್ಲ. ಇಲ್ಲ ಅಲ್ಲ. ಸೊ ಲಾಗ್ ಹೌದು. ಫೈಲ್ ಅಲ್ಲಿ ಎಲ್ಲರೂ ಬಂದು ಒಟ್ಟಿಗೆ ಬರೆಯಕ್ ಶುರು ಮಾಡಿದ್ರೆ ಏನಾಗತ್ತೆ, ಅರ್ಥ ಆಗಲ್ಲ, ಕರೆಕ್ಟಾ? ಅರ್ಥ ಆಗ- ಸೊ ಹಾ. ಅವಾಗ ಏನ ಮಾಡ್ಬೇಕು, ಇಲ್ಲೊಂದು ಲಾಕ್ ಹಾಕ್ಬೇಕು, ಇಲ್ಲೊಂದು ಲಾಕ್ ಹಾಕಿ ಓಕೆ ಫಸ್ಟ್ ಇವ್ರು ಬರೀರಿ, ನಿಮ್ ಲೈನ್ ಬರದ್ ಬಿಡಪ್ಪ, ನೀನು ನಿನ್ ಲೈನ್ ಬರಿ ಹೋಗು, ನೆಕ್ಸ್ಟ್ ನೀನ್ ಬಾ ನಿನ್ ಲೈನ್ ಬರಿ ನೀನ್ ಹೋಗು, ನೀನ್ ಬಾ ನೀನ್ ಹೋಗು, ಆ ತರ ಅಲ್ಲೊಂದು ಲಾಕಿಂಗ್ ಇದ್ರೆ ಆ ಫೈಲ್ ಏನಾಗುತ್ತೆ, ಕರಪ್ಟ್ ಆಗಲ್ಲ. ಓಕೆ ಸರ್. ಸೊ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಯೂಸ್ ಸ್ಟ್ರಿಂಗ್ ಬಫರ್. ಸ್ಟ್ರಿಂಗ್ ಬಫರ್ ಓಕೆ ಯೂಸ್ ಸರ್. ಮಾಡಿ ಅದ್ರಲ್ಲಿ ಬರೀರಿ, ಆಮೇಲೆ ಫೈಲ್ಗೆ ಏನೋ ಫ್ಲಶ್ ಮಾಡಿ, ಇನಿಷಿಯಲಿ ಮೆಮೊರಿಗೆ ರೈಟ್ ಮಾಡ್ತಾರೆ, ಮೆಮೊರಿಯಿಂದ ಫೈಲ್ಗೆ ಫ್ಲಶ್ ಮಾಡ್ತಾರೆ. ಓಕೆ ಸರ್. ಓಕೆ. ಸೊ ಮಲ್ಟಿ ಥ್ರೆಡೆಡ್ ಬಟ್ ಇಟ್ಸ್ ಅ ವೆರಿ ಇದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಬೈ ದ ವೇ ಈ ಕಾನ್ಸೆಪ್ಟ್ ಮರಿಬೇಡಿ, ಮಲ್ಟಿ ಥ್ರೆಡೆಡ್, ಮಲ್ಟಿ ಪ್ರಾಸೆಸ್, ಥ್ರೆಡ್ ಸೇಫ್, ಆಯ್ತಾ. ಹಾ ಸರ್. ಹಾ ಸರ್. ಇದನ್ನೆಲ್ಲ ನೀವು ಇಂಟರ್ವ್ಯೂ ಅಲ್ಲಿ ಹೇಳ್ಬಿಟ್ರೆ ಜಾಬ್ ಗ್ಯಾರಂಟಿ ಅಂದಂಗೆ ನಿಮ್ದು. ಓಕೆ, ಇಟ್ಸ್ ಅ ವೆರಿ ಡೀಪರ್ ಕಾನ್ಸೆಪ್ಟ್. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತಲ್ಲ, ಅದರಲ್ಲಿ ಐ ವಿಲ್ ಕವರ್ ದಿಸ್ ಪ್ರಾಸೆಸ್ ಅಂಡ್ ಥ್ರೆಡ್ಸ್, ಇದೆಲ್ಲ ಕವರ್ ಆಗುತ್ತೆ. ಗುಡ್ ಕ್ವೆಶನ್, ಅಂಡ್ ಐ ಥಿಂಕ್ ಯು ಎಂಜಾಯ್ಡ್ ದ ಲರ್ನಿಂಗ್. ಥ್ರೆಡ್ ಸೇಫ್ ಕಾನ್ಸೆಪ್ಟ್ ಕಲ್ತ್ರಿ ಅಲ್ಲ, ಅಂದ್ರೆ ಯು ರಿಮೆಂಬರ್ ದ ಕಾನ್ಸೆಪ್ಟ್ ನಾವು. ಹೌದು ಸರ್. ಅಂದ್ರೆ ನಾನು ವರ್ಕ್ಶಾಪ್ ಮಾಡ್ತಿದ್ನಲ್ಲ ಸರ್, ಅದರಲ್ಲಿ ಸ್ಟ್ರಿಂಗ್ ಬಿಲ್ಡರ್ ಮಾಡೋದು ಹಾಕಿದ್ರು ಅದು ಔಟ್ಪುಟ್ ಬರ್ತಾ ಇತ್ತು, ಸ್ಟ್ರಿಂಗ್ ಬಫರ್ ಹಾಕಿದ್ರು ಔಟ್ಪುಟ್ ಬರ್ತಾ ಇತ್ತು. ಕರೆಕ್ಟ್. ಬಟ್ ಅಂದ್ರೆ ಯಾವಾಗ ಯೂಸ್ ಮಾಡಬೇಕು ಅಂತ ಶೂರ್. ಸಿ ಇದು ಕಾನ್ಸೆಪ್ಟ್ ಚೆನ್ನಾಗಿದೆ, ತುಂಬಾ ಟೆಕ್ನಿಕಲ್ ಆಗಿದೆ, ಚೆನ್ನಾಗಿದೆ. ದಟ್ಸ್ ವೈ ಐ ಥಾಟ್ ಐ ವಿಲ್ ಎಕ್ಸ್ಪ್ಲೇನ್. Okay, sir. ಅಲ್ಲಿವರೆಗೆ ವೇಟ್ ಮಾಡೋ ಬದಲಿ ನೀವು ಕಲ್ತು ಬಿಡಿ ಇವತ್ತೇ.